ಹೇಗಿದೆ ಎಕ್ಸ್ಪೀರಿಯನ್ಸ್? ಈಗ ಸ್ಟಾರ್ಟ್ ಆಗ್ತಿದೆ ಅಲ್ಲ? ಹೇಮಂತವ್ರೆ ಆಲ್ರೆಡಿ 2 ಸತಿ ನುಂಗ್ಕೊಂಡಿದ್ದೀನಿ, ಮತ್ತೊಂದ್ಸರಿ ನುಂಕ. ರೈಟ್ ನಾವು ಐ ಆಮ್ ಇನ್ ಹಾಸನ್. 9 ಗಂಟೆ 9:15. ಇದು ಪೃಥ್ವಿ ಥಿಯೇಟ್ರ್ ಹತ್ರ ಇರೋ ಫುಡ್ ಕೋರ್ಟ್ ಹತ್ರ ಇದ್ದೇವೆ. ಅದು ಯಾರ ಜೊತೆ ಇದ್ದೇವೆ? ಓ ಹೇಗಿದೆ ಫಸ್ಟ್ ಟೈಮ್ ಹಾಸನ್? ಅದೇ ತಿಂಡಿ ಅಲ್ಲ, ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ನೋಡುವ, ಊಟ ಎಲ್ಲ ಮಾಡಿ ಮತ್ತೆ ಸಿಗುತ್ತೇವೆ. ವಿ ಆರ್ ಹ್ಯಾವಿಂಗ್ ಪಲಾವ್ ಫಾರ್ ದ ಡಿನ್ನರ್. ವ್ಲಾಗ್ ಮಾಡ್ತಿದ್ದಾನೆ. ವ್ಲಾಗಲ್ಲಿ ವ್ಲಾಗು ಕಾಣಿಸ್ತಿಲ್ಲ. ಬಟ್ ನಾವು ಈಗ ಪೆಟ್ರೋಲ್ ಬಂಕಿಗೆ, ಫಸ್ಟ್ ಪೆಟ್ರೋಲ್ ಬಂಕಿಗೆ ಹೋಗ್ತೀವಿ, ಅದಾದ್ಮೇಲೆ ಬೇಲೂರು ಹೋಗ್ತೀವಿ, ಅದಾದ್ಮೇಲೆ ಮೂಡಿಗೆರೆ ಹೋಗ್ತೀವಿ. ಮೂಡಿಗೆರೆ ಹೋಟೆಲ್ ಇಲ್ಲಿ ಸ್ಟೇ ಇರುತ್ತೆ. ನೋಡುವ, ದ ಗ್ರೇಟ್ ಬಾತ್ರೂಮ್. ಆ್ಯಂಡ್ ಇಲ್ಲಿ ಹೆಂಗಿದೆ ಅಂತಂದರೆ ಗ್ರಿಲ್ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರ ಬಟ್ಟೆಲಿ ಕವರ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಮಿರರ್ ಎಷ್ಟು ಸೂಪರ್ ಆಗಿದೆ. ಈಗ ಸ್ವಲ್ಪ 3 years ಮಾತ್ರ ಇರೋದಿದು. ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್. ಚೆನ್ನಾಗಿದೆ, ಸೂಪರ್ ಇದೆ. ಹಾಂ, ಸೂಪರ್. ಆ ಕಡೆ ಆ ಥರದ್ದೆಲ್ಲ ಬರಲ್ಲ. ಟೈಮ್ ಈಸ್ 5:52. ಈಗ ಹೊರಟಿದ್ದೇವೆ, ಎಲ್ಲ ರೆಡಿಯಾಗಿ ಹೊರಟಿದ್ದೇವೆ. ಇಲ್ಲಿಂದ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಹತ್ರ ಹೋಗುವ. ಇಲ್ಲೇನೋ ಕಾಳಗ ನಡೀತಾ ಇದೆ, ಏನೋ ಭಾರಿ ಕಾಳಗ ನಡೀತಿದೆ. 4 ನಾಯಿಗಳು ಹೊಡೆದಾಡ್ತಿದ್ದಾವೆ. ಅಲ್ಲ, 3 ನಾಯಿ. ಓಕೆ, 3 ನಾಯಿ ಹೊಡೆದಾಡ್ತಿದ್ದಾವೆ. ಇದು ಒಂದು ಸ್ಪಾಟ್. ಇಲ್ಲಿಂದ ಮುಂದಕ್ಕೆ ಗಾಡಿ ಹೋಗಲ್ಲ ಅಂತಿದ್ದಾರೆ. ಅದರಿಂದಾಗಿ ಎಲ್ಲ ಐದರ್ ವಾಕಿಂಗ್ ಅಥವಾ ಜೀಪಲ್ಲಿ ಹೋಗಬೇಕು, ಯಾಕೆಂದರೆ ರೋಡ್ ತುಂಬ ಖರಾಬಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ಡಿಸೈಡಿಂಗ್, ಸೊ ಹೋಗುವ ಇದರಲ್ಲಿ ಅಂತ. ಯಾಕೆಂದರೆ ಇಲ್ಲಿಂದ 4 kilometers ಆಗುತ್ತಂತೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಈಗ ಸ್ಟಾರ್ಟ್ ಆಗ್ತಿದೆ ಅಲ್ಲ? ಹೇಮಂತವ್ರೆ ಆಲ್ರೆಡಿ 2 ಸತಿ ನುಂಗ್ಕೊಂಡಿದ್ದೀನಿ, ಮತ್ತೊಂದ್ಸರಿ ನುಂಕ.
ಧನರಾಜೆ ಟ್ರೆಕ್ಕಿಂಗ್ ಎಂಟರ್ ಆಗುವಂತಹ ಚೆಕ್ ಪಾಯಿಂಟ್ ಅಲ್ಲಿವರೆಗೂ ಇದರಲ್ಲಿ ಬಂದಿದ್ದೇವೆ. ಇನ್ನು ಇಲ್ಲಿಂದ ಸ್ಟಾರ್ಟ್ ಟ್ರೆಕ್ಕಿಂಗು. ರಾಣಿ ಜೇನು ಇಲ್ಲೊಂದಿದೆ ರೂಟ್. ಅಫಿಷಿಯಲಿ ಟ್ರೆಕ್ಕಿಂಗ್ ಸ್ಟಾರ್ಟ್. ಎಲ್ಲ ಇವಾಗ ಸ್ಟಾರ್ಟಿಂಗಲ್ಲಿ ಯಾವ ಥರ ಇದೆ ಫೇಸ್ಗಳು ನೋಡ್ಕೊಬಿಡಿ, ಯಾಕೆಂದ್ರೆ ಈ ಫೇಸ್ಗಳು ಮತ್ತೆ ಇರಲ್ಲ ಆಮೇಲೆ ಸುಸ್ತಾದ ಮೇಲೆ. ಹಿಂಗೆ ಇರುತ್ತಾ? ಏನೇನೋ ₹100 ಎಕ್ಸ್ಟ್ರಾ ತಗೊಳ್ಬೇಕಾದ್ರೆ ಸೋದೋಸ ಜ್ಯಾದಲ್ಲಿ ಅಫಿಷಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ಸ್. ಸ್ವಲ್ಪ ದಾರಿ ಎಲ್ಲ ಹೇಳಿದ್ದಾರೆ ಹೆಂಗೆ ಎಲ್ಲಿ ಹೋಗೋದು ಅಂತ, ಸ್ವಲ್ಪ ರಿಬನ್ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಎಲ್ಲಿ ಹೋಗೋದು ಅಂತ. ಗೈಡ್ ಏನಿರಲ್ಲ, ನಾವೇ ಹೋಗ್ಬೇಕು. ಬಟ್ ದಾರಿ ಅಂತೂ ಹೇಳಿದ್ದಾರೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಲೆಟ್ಸ್ ಗೋ. ಇಲ್ಲೊಂದು ಗೇಟ್ ಸಿಗುತ್ತೆ. ಈ ಗೇಟಿಂದ ರೈಟ್ ಸೈಡ್, ವಿ ಹ್ಯಾವ್ ಟು ಗೋ ಟು ದ ರೈಟ್ ಸೈಡ್. ಇಲ್ಲಿಂದ ಹೋಗ್ತಾ ಇದ್ದೇವೆ. ಇಲ್ಲಿಂದ ಹೋಗುವಾಗ ಎಲ್ಲ ರೈಟ್ ಅಂತೆ, ಆಮೇಲೆ ಎಲ್ಲ ಲೆಫ್ಟು. ಡೌನಿಂದ ಫುಲ್ ಹೈಟಿಗೆ ಹತ್ತುತ್ತಿದ್ದೀವಿ. We reached little bit of tiredness. ತೆಲುಗಲ್ಲಿ ಟೈರ್ಡ್ ತೆಲುಗು ಅಂತಾರೆ. ಹೋಗ್ತಾ ಇದ್ದೇವೆ. ಅರೌಂಡ್ 20% ಹತ್ತಿದ್ದೇವೆ. ಎಲ್ಲೋ ಒಂದು ಕಡೆ ಜರಿಯ ಸೌಂಡ್ ಕೇಳಿಸ್ತಾ ಇದೆ ಮತ್ತು ಅಕ್ಕಿಗಳ ಶಬ್ದ. ಈಗ ಒಂಚೂರು ಶೇಡ್ ವಾತಾವರಣಕ್ಕೆ ಎಂಟ್ರಾಗಿದ್ದೇವೆ. ಆರೆಂಜ್ ಕಲರ್ ಯಾರೋ ನಿಂತಿದ್ದಾರೆ ಇಲ್ಲಿ. ಇವರಂತೂ ಓಡಿ ಹೋಗ್ತವ್ರೆ ಫುಲ್ಲು. ಇವರು ಮಿಸ್ ಸಂಜು ಗೈಡ್ ಅಂತ. ಇವರು ಫುಲ್ ಮುಂದೆ ಹೋಗ್ಬಿಟ್ಟು ಕಾಯ್ಕೊಂಡು ನಿಂತಿರ್ತಾರೆ, ಆಮೇಲೆ ನಾವು ಬಂದಾಗ ಬರ್ತಾರೆ. ದಾರಿ ನೋಡಿ ಇಟ್ಟಿರ್ತಾರೆ. ಹುಲಿಗಿಲಿ ಬಂದರೆ ಓಡಿಸ್ತಾರೆ ತಿರ್ಗಾ ಅಂತ. ಒಂಥರ ಸ್ನೇಕ್ ಇದು. Two headed ಇರುತ್ತೆ, but it is like a one head only. ಅಂತೂ ಇಂತೂ ಕಾಡಿಂದ ಹೊರಗೆ ಬಂದು ಬೆಟ್ಟದ ಮೇಲೆ ಬಂದಿದ್ದೇವೆ. ಬೆಟ್ಟದ ಮೇಲೆ ಇನ್ನೂ ಅಲ್ಲಿಗೆ ಹೋಗ್ಬೇಕು ಮೇಲೆ. ವೇಟ್ ಅಂತೆ. ಓಕೆ, ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟ್. ಇನ್ನು ಹೋಗ್ತಾ ಇದ್ದೀವಿ. ಇನ್ನು ಮೇಲೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಮಸ್ತ್ ವ್ಯೂ ಇರುತ್ತೆ. ವಾಹ್ 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 ವಾಹ್. ಬ್ಯೂಟಿಫುಲ್ ವ್ಯೂ. ಹಾಂ, ಎಲ್ಲ ಇವಾಗ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತ ಬಂದಿದ್ದೇವೆ. ಇಲ್ಲಿ ಫೋಟೋಶೂಟ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ಸೂಪರ್ ವ್ಯೂ ಇದೆ ಮಾತ್ರ ಇಲ್ಲಿಂದ. ಇಲ್ಲಿ ಆಲ್ರೆಡಿ ಬೆಟ್ಟಗಳೆಲ್ಲ ಕ್ಲೋಸು. ಇಲ್ಲಿ ಮೋಡ, ಆ ಕಡೆ ಏನು ಕಾಣಿಸ್ತಿಲ್ಲ. ಫುಲ್ ನೀಲಿ ಆಕಾಶ ಈ ಕಡೆ ಫುಲ್ಲು.
ಅಲ್ಲೂ ಕೆಳಗೂ ಗುಡ್ಡಗಳದ ಒಂದು ಎಲ್ಲಿ? ಅಲ್ಲಿದೆ ಇಲ್ಲಿದಾವೆ ಗುಡ್ಡಗಳು. ಬಿಲ್ಡಿಂಗ್ ತೋರ್ಸದ, ಬಿಲ್ಡಿಂಗ್ ಕಾಣಿಸ್ತಾನೆ ಇಲ್ಲ ಅಲ್ಲಿ, ಅಷ್ಟಿದಾವೆ, ಅಷ್ಟು ಕೆಳಗಿದೆ, ಫುಲ್ ಕೆಳಗೆ. ಈಗ ಒಂದು ಸ್ವಲ್ಪ ಅಲ್ಲಿಂದ ಪಕ್ಕದಲ್ಲಿ ಒಂದು ಸ್ಪಾಟ್ ಇದೆ, ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಕೂಡ ಒಳ್ಳೆ ವ್ಯೂ ಇದೆ. ಅಲ್ಲೂ ಮೋಸ್ಟ್ಲಿ ನಾವು ಇಲ್ಲಿಂದ ಮೇಲೆ ಹೋಗ್ತಿದ್ದೀವಿ ಅನ್ಸುತ್ತೆ ಈ ಕಡೆ, ಬಟ್ ಇಲ್ಲೂ ಕೂಡ ವ್ಯೂ ಚೆನ್ನಾಗಿದೆ. ಸರ್ಪದಾರಿ ಸರ್ಪದಾರಿ ಇಲ್ಲೂ ಸುಮಾರು ಜನ ಬರ್ತಿದ್ದಾರೆ, ಇನ್ನೂ ಸಕ್ಕ ಜನ ಬರ್ತಿದ್ದಾರೆ. ಲೆಟ್ಸ್ ಗೋ. ವಾ, ಇಲ್ಲಿಂದ ಮಸ್ತ್ ವ್ಯೂ. ಇಲ್ಲೆಲ್ಲ ಕೋಗಿಲಕ್ಕೆ ಹೋಗ್ತಾ ಇದೆ, ಅಲ್ಲೇ ಕಾಣಿಸ್ತು ಮುಖ. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಒಂದೊಂದು ಜಾಗನೂ ಕೂಡ ಒಂದೊಂದು ವ್ಯೂ ಥರನೇ ಇದೆ. ಫುಲ್ ಎಲ್ಲಿ ಹೋದ್ರು ರಾಶಿ ಅಲ್ಲ, ವ್ಯೂ ಇದೆ ಇಲ್ಲಿ ಎಲ್ಲ ಕಡೆಯಿಂದನೂ ವ್ಯೂಸ್, ಸೂಪರ್ ವ್ಯೂಸ್, ವರ್ತ್ ಇಟ್ ಅನ್ಸುತ್ತೆ ಇಲ್ಲಿ ಈ ಥರ ವ್ಯೂ ಬಂದಮೇಲೆ. ಎಲ್ಲಿ ಇಲ್ಲೊಂದು ವ್ಯೂ ಇದೆ, ಇಲ್ಲೊಂದು ವ್ಯೂ ಇದೆ ಅಂತೆ. ಈ ವ್ಯೂ ಅಲ್ಲೂ ನೋಡ್ಬೋದು, ಇಲ್ಲಿ ಮೇಲೆ ಬಂದು ನೋಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮೇಲೆ ಹತ್ಬೇಕು ಅಂತ, ಆ ಕಡೆ ಕಾಲ್ದಾರಿ ಇದೆ ಅಲ್ಲಿ, ಮೋಸ್ಟ್ಲಿ ಅಲ್ಲಿ ಹತ್ಬಿಟ್ಟು ಹೊಡ್ತೀವಿ ಆ ಕಡೆ ಸೈಡಿಗೆ. ಮೋಸ್ಟ್ಲಿ ಇಲ್ಲಿ ಯಾವುದೋ ಒಂದು ಕಲ್ಲಿನ ಒಂದು ಗುಡ್ಡೆ ಏನು ಇಟ್ಟಿದ್ದಾರೆ. ಈಗ ಡಿಸ್ಕಷನ್ ಆಗ್ತಿದೆ, ಇಲ್ಲಿಂದ ಲೆಫ್ಟಿಗೆ ಹೋಗೋದಾ ರೈಟಿಗೆ ಹೋಗೋದಾ ಅಂತ. ಅದ್ಯಾರೋ ಒಬ್ರು ಲೆಫ್ಟಿಗೆ ಹೋಗಿ ಅಂತವ್ರೆ, ಮ್ಯಾಪ್ ತೋರಿಸಿದೆ ರೈಟಿಗೆ ಹೋಗಿ ಅಂತ. ಯಾರ್ಯಾರು ಎಲ್ಲ ಹೋಗ್ತಿದೆ ಗೊತ್ತಿಲ್ಲ. ನಾವು ಮಾತ್ರ ಅವ್ರಿಗೆ ವೇಟ್ ಮಾಡ್ತಿದ್ದೀವಿ. ಯಾರಿಗೆ? ಅಲ್ಲೊಬ್ರು ಇದ್ದಾರೆ, ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಅವರೇ ಹೇಳಿದ್ದು ರೈಟಿಗೆ ಹೋಗಿ ತಿನ್ನಕ್ಕೇನಾದ್ರು ಇರ್ಬೋದು ಅಂತ ವೇಟ್ ಮಾಡ್ತಿದ್ದೀವಿ ಕಲ್ಲ ಹತ್ರ. ಈ ಒಂದು ಕಲ್ಲಿನ ಸ್ಮಾರಕಕ್ಕೆ ನಮ್ಮ ದೋಸ್ತವರು ಕಲ್ಲನ್ನು ತೆಗೆದುಕೊಂಡು ಬಂದು ಹಾಕಿದ್ದಾರೆ, ಯಾರ ತಲೆ ಮೇಲಾರು ಬೀಳಲಿ ಅಂತ. ಒಳ್ಳೆ ಕೆಲಸ ಮಾಡಿದ್ದಾರೆ. ವಾ, ಏನು ದೇವ್ರಿಟ್ಟ ಅಲ್ಲೋಡಲ್ಲಿ ಮೂನ್ ಕೂಡ ಬಂದಿದೆ ಮೇಲೆ. ಮೂನ್ ಕಾಣಿಸ್ತಿದ್ದೀರ? ಮೂನ್ ಕೂಡ ಬಂದಿದೆ. ಆ್ಯಂಡ್ ಸೂಪರ್. ನಾನು ಮಾಡ್ತೀನಿ ಈಗ ನಮ್ಮ ಟ್ರೆಡಿಷನ್ ಅನ್ನು ಫಾಲೋ ಮಾಡ್ತಾ ದೇವಿ ಪ್ರಸಾದ್ ಅವರು ಈ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಮ್ಯಾಗಿಡ ಯಾವಂದ್ರೆ ತಲೆ ಮೇಲೆ ಬೀಳ್ವತ್ತ. ನಮಸ್ಕಾರ ಮಾಡ್ಬೇಕು ಮಚ್ಚ. ಎಸ್, ಶಿಕ್ಷಕ ಏನಾಯ್ತು? ಓಕೆ ರೀಚ್. ಇಲ್ಲಿ ಮತ್ತೆ ಒಂದು ಕಲ್ಲು ಸಿಕ್ಕಿದೆ. ಮೇಲೆ ಒಂದು ವ್ಯೂ ಪಾಯಿಂಟಲ್ಲಿ ನೋಡ್ತಿದ್ದೇವೆ. ಸೂಪರ್ ವ್ಯೂ. ಎಡಿ ಬಿದ್ದಿ.